ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಒಂದು ಅಪ್ಡೇಟ್ ಆ್ಯಂಡ್ ಗುಡ್ ನ್ಯೂಸ್ ಕೂಡ, ಯಾಕಂತಂದರೆ ಎಲ್ಲ ಹುಡುಗರು ವೇಟ್ ಮಾಡಿರ್ತಕ್ಕಂಥ ಟೈಮ್ ಇವಾಗ ಓವರ್ ಆಗಿದೆ. ಈಗ KCET ಸ್ಟೂಡೆಂಟ್ಸ್ ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಏನಪ್ಪ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನೋದು, ನಿಮ್ಮ ಒಂದು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅಂತಂದರೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅನ್ನೋದು ಅಲಾಟ್ಮೆಂಟ್ ಆಗಿದೆ. ಅಂದರೆ ಫೈನಲ್ ರಿಸಲ್ಟ್ ಅನ್ನೋದು ಅಲಾಟ್ಮೆಂಟ್ ಆಗಿದೆ. ಆ್ಯಂಡ್ UGCET ಇಲ್ಲಿ ಕಾಣಿಸ್ತಿದೆ ನೋಡಿರಿ, UGCET ಅಂತ ಕಾಣಿಸ್ತಿದೆ. ಆ್ಯಂಡ್ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಒಂದು ನಿಮ್ಗೆ UGCET ಆ್ಯಂಡ್ UG-NEET ಒಂದು ಕೋರ್ಸ್ಗಳ ಮೊದಲ ಸುತ್ತಿನ ಫಲಿತಾಂಶಗಳ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ಅದನ್ನು ನೋಡೋಣಂತೆ. ಇವಾಗ ಫಸ್ಟ್ ಆಫ್ ಆಲ್ ಏನಂತಂದರೆ UGCET 2024 ಮೊದಲ ಸುತ್ತಿನ ನೀವೇನು ನೋಡ್ತೀರ ಅನ್ನೋದಂದ್ರೆ ಲಿಂಕನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಳೋದಂತಂದರೆ ಇಲ್ಲಿ ಮೊದಲ ಸುತ್ತಿನ ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಕಾಣಿಸುತ್ತೆ ನೋಡ್ರಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ನಿಮ್ಗೆ ಏನಪ್ಪ ಅಂದ್ರೆ ಓಪನ್ ಆಗೋದು ಸೇಮ್ ಒಂದು 5 ಡಿಜಿಟ್ಸ್ CET ನಂಬರ್ ಎಲ್ಲಿ ಸಿಗುತ್ತೆ ಅನ್ನೋದಂತಂದರೆ ನೀವು ಗೊತ್ತಿರಬೇಕು. ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತೊಗೊಂಡು ಹೋಗ್ಬಿಟ್ಟು ನೋಡಿದರೆ ಸಬ್ಮಿಟ್ ಕೊಡ್ರಿ, ನಿಮಗೆ ಓಪನ್ ಆಗುತ್ತೆ. ಓಕೆ, ಅದಾದ ತಕ್ಷಣ ಇಲ್ಲಿ ಕಾಣಿಸ್ತಿದೆ ನೋಡಿರಿ UGCET ಆ್ಯಂಡ್ UG-NEET ಮೊದಲ ಸುತ್ತಿನ ಪೋಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ. ಆ ವೇಳಾಪಟ್ಟಿ ಕೂಡ ನೋಡ್ಕೋಬೇಕಾಗುತ್ತೆ, ಯಾಕಂದರೆ ಅದು ಇಂಪಾರ್ಟೆಂಟ್. ಆ ವೇಳಾಪಟ್ಟಿ ಒಂದು ನೋಡ್ಕೊಳೋದಂತಂದರೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಏನು ಅಂತಲೂ ಕೂಡ ನೋಡೋದಂತಂದರೆ ಇಲ್ಲಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಸಿ ಆ್ಯಂಡ್ ಯೋಗ, ನ್ಯಾಚುರೋಪತಿ ಮುಂತಾದ ಕೋರ್ಸ್ಗಳಿಗೆ ಚಾಯ್ಸ್ ಆಯ್ಕೆ ಮಾಡಿಕೊಳ್ಳಲು ಶುಲ್ಕ ಪಾವತಿ ಮಾಡಲು ಹಾಗೂ ಆಯಾ ಕಾಲೇಜಿನ ಪ್ರವೇಶ ಕೆಳಗಿನಂತೆ ಕ್ರಮ ವಹಿಸಲಾಗಿದೆ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. UGCET ನಿಮ್ಗೆ ಸ್ಟೂಡೆಂಟ್ಸ್ ಏನೆಲ್ಲ ಮಾಡಿದ್ದಾರೆ ಅಂತಂದರೆ ನಿಮಗೆ ಈಗ ಚಾಯ್ಸ್ ಎಂಟ್ರಿ ಅಂತ ಬಂತು. ಓಕೆ, ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಟೈಮ್, ಓಕೆ, ಈಗ ರಿಸಲ್ಟ್ ಚೆಕ್ ಮಾಡ್ಕೊಂತೀರಾ ಯಾರೆಲ್ಲ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಆಗಲ್ಲ. ಓಕೆ, ಸೀಟ್ ಅಲಾಟ್ಮೆಂಟ್ ಆದ ತಕ್ಷಣ ನಿಮಗೆ ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಅಂದರೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಹೇಳ್ತಾರೆ. ಚಾಯ್ಸ್ ಎಂಟ್ರಿ ಯಾರು ಮಾಡಬೇಕು ಯಾರೆಲ್ಲ ಮಾಡ್ಬೋದು ಅಂತ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ತೀನಿ. ಅದು ಟೈಮಿಂಗ್ 31ರಿಂದ ಹಿಡಿದ್ಬಿಟ್ಟು 3ನೇ ತಾರೀಕುವರೆಗಿದೆ. ಓಕೆ, ಚಾಯ್ಸ್ ಎಂಟ್ರಿ ಗೊತ್ತಾಯ್ತು ಅನ್ಕೊಂತೀರಿ 3ನೇ ತಾರೀಕಿನವರೆಗೂ ಕೂಡ ಟೈಮ್ ಕೊಡ್ತಾರೆ, ಆರಾಮ್ಸೆ ಮಾಡ್ಬೋದು. ಅದಾದ ತಕ್ಷಣ ಶುಲ್ಕ ಪಾವತಿ ಕೂಡ ಮಾಡೋದು ಚಾಯ್ಸ್ 1. ಓಕೆ, ಚಾಯ್ಸ್ 1 ಕೊಟ್ಟರೆ ನೀವು ಅಡ್ಮಿಷನ್ ಮಾಡ್ಕೊಳ್ಳೋದಿರುತ್ತೆ. ಓಕೆ, ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸೊ ಸಡನ್ ಆಗಿ ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅದನ್ನು 31ನೇ ತಾರೀಕು ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ ಎಂಟ್ರಿ 1 ಅಂದರೆ ಚಾಯ್ಸ್ 1 ಕೊಟ್ಟವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ನೀವು ಪೇ ಮಾಡೋಕೆ, ಓಕೆ, ದುಡ್ಡು ಪೇ ಮಾಡೋಕ್ಕಾಗಿರ್ತದೆ. ಚಲನ KEದವರೇ ಜನ್ರೇಟ್ ಮಾಡ್ತಾರೆ. ಅದನ್ನು ಅಲ್ಲಿವರೆಗೂ ಅಂತಂದರೆ 31/8/2024 ಹಿಡಿದು 4/9/2024 ಏನು ಮಾಡ್ತಾರೆ ಅಂತಂದರೆ ಇದಿಷ್ಟು ಓಕೆ ಟೈಮ್ ಕೊಡ್ತಾರೆ. ನೀವು ಚಾಯ್ಸ್ 1 ಕೊಟ್ಟರು ಪೇ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಅದಾದ ನಂತರ ಏನಪ್ಪ ಅಂದರೆ ಈಗ ಚಾಯ್ಸ್ 1 ಕೊಟ್ಟರು ಏನು ಮಾಡ್ತಾರೆ ಪೇ ಮಾಡ್ತಾರೆ. ಅದಾದ ತಕ್ಷಣ ನೀವು ಅಡ್ಮಿಷನ್ ಡ್ರಾ ಮಾಡ್ಕೊಂಡ್ರೆ ಅಡ್ಮಿಷನ್ ಹೋಗ್ಬೇಕಂತಂದ್ರೆ ಒಂದು ಅಡ್ಮಿಷನ್ ಆರ್ಡರ್ KEದಲ್ಲಿ ಜನ್ರೇಟ್ ಆಗಬೇಕು. ಓಕೆ, ಆ KEದವರ ಒಂದು ಅಡ್ಮಿಷನ್ ಆರ್ಡರ್ ಜನ್ರೇಟ್ ಆಗಬೇಕಂತಂದರೆ ಪೇ ಮಾಡಬೇಕು. ಪೇ ಮಾಡಿದ ತಕ್ಷಣ ಅಂದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ನೀವು ಮಾಡಬೇಕು ಬಂದುಬಿಟ್ಟು. ಅದು ಯಾವಾಗ ಟೈಮ್ ಕೊಡ್ತಾರೆ ಅಂತಂದರೆ ಬಿಫೋರ್ 5/9/2024 ಒಳಗಡೆ ಏನು ಮಾಡ್ಬೇಕಂದ್ರೆ ನೀವು ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೋಬೇಕು. ಅದಾದ ತಕ್ಷಣ ಫೈನಲ್ ಆಗಿ ಹೋಗಿ ಓಕೆ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂತಂದರೆ ಅಡ್ಮಿಷನ್ ಮಾಡಿಸ್ಕೋಬೇಕಂತಂದರೆ 5/9/2024 ಬಿಫೋರ್ 5:30 ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೋಬೇಕು. ಓಕೆ, ಇದು ಭಾಳ ಅವಸರದಲ್ಲಿ ಮಾಡ್ತಿದ್ದಾರೆ ಅಂತ ಅನ್ಕೊತೀನಿ ನಾನು KEದವರು. ಅಂತಂದರೆ ಅಡ್ಮಿಷನ್ ಮಾಡಿಸೋಕ್ಕೆ 31ಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಅಂದರೆ ಬರೀ ಒಂದು ವಾರ ಅಷ್ಟೇ ಕೊಡ್ತಿದ್ದಾರೆ ಟೈಮ್ ಅಂತಂದು. ಓಕೆ, ಟೈಮ್ ಜಾಸ್ತಿ ಇಲ್ಲ. ಸೊ ಹಾಗಾಗಿಬಿಟ್ಟು ನಾನು ಇವಾಗ ಮೇಲಿಂದ ಮೇಲೆ ವಿಡಿಯೋ ಮಾಡ್ತಿರ್ತೀನಿ ಸ್ವಲ್ಪ, ಯಾಕಂದರೆ ಒಂದೇ ವಿಡಿಯೋದಲ್ಲಿ ಹೇಳ್ತಾರೆ ಲೆಂತ್ ಆಗುತ್ತೆ. ಒಂದು ವಿಡಿಯೋ ಡೀಟೇಲ್ಸ್ ಅಂದರೆ ಲೈವ್ ಬರೋಕಂತಂದ್ರೆ ಲೈವ್ ಬರ್ತೀನಿ. ಲೈವ್ ಬರೋಕ್ಕಂತಂದರೆ ನಾಳೆ ಮಾರ್ನಿಂಗ್. ಓಕೆ, ನಾಳೆ ಮಾರ್ನಿಂಗ್ ಎಲ್ಲನೂ ಕೂಡ ರೆಡಿ ಇರ್ರಿ, ವಿತ್ ಎಲ್ಲನೂ ಕೂಡ ರೆಡಿ ಇರ್ರಿ. ಆ್ಯಂಡ್ ಚಾಯ್ಸ್ ಎಂಟ್ರಿ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ಡೌಟ್ ಬರಿ. ಆ್ಯಂಡ್ ಲೈವ್ ಬರ್ತೀನಿ. ಓಕೆ, ನಿಮ್ದು ಎಲ್ಲನೂ ಕೂಡ ಡೌಟ್ಸ್, ಓಕೆ ಎಷ್ಟೆಲ್ಲ ಡೌಟ್ಸ್ ಇದೆ ಅಂತ ಗೊತ್ತು, ಅದನ್ನೆಲ್ಲನೂ ಕೂಡ ಲೈವಲ್ಲಿ ನಿಮಗೆ ಬಗೆಹರಿಸ್ತೀನಿ. ಸದ್ಯಕ್ಕೆ ಇದಿಷ್ಟು ಏನು ಕೂಡ ಅವಸರ ಮಾಡ್ಕೊಬೇಡ್ರಿ. ಚಾಯ್ಸ್ ಎಂಟ್ರಿಗೆ ಅಂತ ಬಿಟ್ಟರು ಕೂಡ ಚಾಯ್ಸ್ ಎಂಟ್ರಿ ಮಾಡ್ಕೊಬೇಡ್ರಿ. ಇವಾಗ ಸದ್ಯಕ್ಕೆ ರಿಸಲ್ಟ್ ನೋಡ್ಕೋರು. ಓಕೆ, ರಿಸಲ್ಟ್ ಬಂದಿದೆ, ಇದನ್ನೆಲ್ಲನೂ ಕೂಡ ಒಂದು ಟೈಮ್ ನೋಡ್ಕೋಬೇಕಾದ್ರೆ ಏನೇನೆಲ್ಲ ಇದೆ ಅಂತದ್ದು. ಬಟ್ ಏನು ಕೂಡ ಮುಂದುವರೆದು ಏನು ಕೂಡ ಕೆಲಸ ಮಾಡ್ಕೋಬೇಡ್ರಿ. ರಿಸಲ್ಟ್ ನೋಡ್ರಿ ಅಷ್ಟೇ ಬಿಡಿ. ಓಕೆ, ನಾಳೆ ನಿಮ್ದು ಎಲ್ಲನೂ ಕೂಡ ವರ್ಕ್ ಮಾಡೋರಿ ಅಂತ ನಾಳೆಯಿಂದ ಏನೇನೆಲ್ಲ ಮಾಡಬೇಕು ಎಲ್ಲನೂ ಕೂಡ ಹೇಳ್ತೀನಿ. ಇದು ಶಾಕಿಂಗ್ ನ್ಯೂಸ್. ಓಕೆ, ಫಸ್ಟ್ ಆಫ್ ಆಲ್ ಇದು ಸಡನ್ ಬಿಟ್ಟಿದ್ದು ಶಾಕಿಂಗ್ ನ್ಯೂಸು ಏನು ಅಂತ ಎಲ್ಲನೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ಸದ್ಯಕ್ಕೆ ಇದೆಷ್ಟು ರಿಸಲ್ಟ್ ಲಿಂಕ್ ಬಿಟ್ಟಿದ್ದಾರೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸು ಕೂಡ ತಿಳಿಸಿರಿ, ಸಾಧ್ಯವಾದಷ್ಟು ಎಲ್ಲರೂ ಕೂಡ ಟೆಲಿಗ್ರಾಮ್ ಜಾಯ್ನ್ ಆಗಿ. ಓಕೆ, ಟೆಲಿಗ್ರಾಮ್ ಜಾಯ್ನ್ ಆಗಲೇಬೇಕು ನೀವು, ಯಾಕಂದರೆ ನಿಮಗೆ ಇನ್ಮೇಲೆ ಬರುವಂಥ ಒಂದೇ ಒಂದು ಮಿಸ್, ಒಂದು ವಾರದಲ್ಲಿ ಒಂದೇ ಒಂದು ಸ್ಟೆಪ್ ಮಿಸ್ ಆದರೂ ಕೂಡ ನೀವು ಅಡ್ಮಿಷನ್ ಕ್ಯಾನ್ಸಲ್ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಇದೆಲ್ಲನೂ ಕೂಡ ವೇಸ್ಟ್ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಭಯಪಡ, ಎಲ್ಲರೂ ಕೂಡ ಸೀಟ್ ಸಿಗುತ್ತೆ. ಫಸ್ಟ್ ರೌಂಡ್ ಇದೆ, ಸೆಕೆಂಡ್ ರೌಂಡ್ ಇದೆ, ಥರ್ಡ್ ರೌಂಡ್ ಇದೆ. ಇದು ಜಸ್ಟ್ ಇನ್ನು ಫಸ್ಟ್ ರೌಂಡ್ ಇದೆ. ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಅವರು ಕೂಡ ಭಯಪಡಬೇಡ್ರಿ. ನಿಮಗೆ ಕೂಡ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಅಲ್ಲಿವರೆಗೂ ಚಾನಲ್ ನೋಡ್ತಿರ್ಟೇಕೆ ಬಾಯ್.